ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಯೂಟ್ಯೂಬ್ ಚಾನಲ್. ಇವತ್ತು ಆರಾಧ್ಯ ಬರ್ತಡೇ ಇತ್ತಲ್ವಾ, ಅದಕ್ಕೋಸ್ಕರ ನಾನು ಕೇಕ್ ಬುಕ್ ಮಾಡಿದ್ದೆ. ಸೊ ತೊಗೊಂಡು ಬಂದ್ವಿ ಅದನ್ನ ಕೇಕ್ನ. ಆ ಕೇಕ್ ಸ್ವಲ್ಪ ಉದ್ದ ಇತ್ತು, ಫ್ರಿಜ್ ಒಳಗೆ ಹೋಗ್ತಾ ಇರಲಿಲ್ಲ ಅಂದ್ಬಿಟ್ಟು ಒಂದ್ಸರಿ ತೆಗೆದು ಓಪನ್ ಮಾಡಿ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಕೇಕ್ ಮಾತ್ರ ಸೂಪರಾಗಿತ್ತು, ಡಿಸೈನು ಅಷ್ಟೇ ಸಕ್ಕತ್ತಾಗಿತ್ತು. ನೋಡಿ ಕುಂದಾಕ್ಬಿಟ್ಲು, ಫುಲ್ ಖುಷಿ ಅಂದರೆ ಖುಷಿ ಆಗಿಬಿಟ್ಲು, ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ಲು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ. ನೋಡಿ ಫ್ರೆಂಡ್ಸ್, ಇದು ಕಂಟಿನ್ಯೂ ಲಾಗ್ ಆಗಿರುತ್ತೆ. ಬರ್ಡೇ ಇವಾಗ ಸಾಯಂಕಾಲ 7 o'clock ಕೇಕ್ ಕಟ್ ಮಾಡ್ತೀವಿ. ಈ ಥರ ಜಡೆ ಎಲ್ಲ ಹಾಕಿದ್ದೀನಿ ಆರಾಧಿನಿಗೆ. ಪಿಂಕ್ ಕ್ಲಿಪ್ ಹೆಂಗಿದೆ ಕ್ಲಿಪ್ ತೋರ್ಸ್ಲಾ? ಬೇಡ, ಸರ್ಪ್ರೈಸ್ ಆಗಿ ತೋರ್ಸ. ಕ್ವೀನು ತುಂಬಾ ಚೆನ್ನಾಗಿದೆ ನೋಡು ಹೇಗ್ ಮಾಡ್ತಾಳೆ ಗೊತ್ತಾ ಬೆಳಗ್ಗೆ. ಅಯ್ಯೋ ಮಂಕಿ. ಗೈಸ್, ಹೂ ಟೆಲ್ ಫಾರ್ ಮೀ ಬರ್ತ್ಡೇ. ಇದ್ರಲ್ಲೂ ಕುತ್ಕೊಳ್ಳಲ್ಲ. ಬಲ್ಲಿ ನಾನು ಕೇಕ್ ತೋರಿಸ್ತೀನಿ. ಗೈಸ್, ಇದು ನನ್ನ ಕೇಕು. ಅದು ಇದೆಯಲ್ಲ, ಅದು ರಿಯಲ್ಲು. ಈ ಫ್ಲವರ್ಸು ರಿಯಲ್. ಗೊತ್ತಾ ಎಷ್ಟು ಚೆನ್ನಾಗಿದೆ ತಾನೆ? ಆಮೇಲೆ ಮಕ್ಕಳೆಲ್ಲ ಬಂದಿದ್ರು, ಅವ್ರ ಜೊತೆ ಒಂದು ಸೆಲ್ಫಿ ತೊಗೊಂಡು ಫೋಟೋ ಎಲ್ಲ ಹಿಡಿಸಿದ್ವಿ. ಮಕ್ಳಿಗೆ ತುಂಬ ಗೇಮ್ ಮಾಡಿಸಿದ್ವಿ, ಫುಲ್ ಎಂಜಾಯ್ ಮಾಡಿದ್ರು. ಆ ಗೇಮ್ ಎಲ್ಲ ನಾನು ಹಾಗೆ ಅವ್ರು ಹೆಂಗೆ ಮಾಡಿದಾರೋ ಅದನ್ನೆಲ್ಲ ಹಾಗೆ ಅಪ್ಲೋಡ್ ಮಾಡ್ತೀನಿ. ಸಿಂಗಿಂಗ್, ಡ್ಯಾನ್ಸಿಂಗ್, ಆಮೇಲೆ ಬೆಲೂನ್ದು ಇದು ಎಲ್ಲ ಸಕ್ಕತ್ತಾಗಿ ಆಡಿದ್ರು. ನೋಡೋಣ ಬನ್ನಿ. ಆಡಿ. ಆಯ್ತು, ರಾ ಹೇಳಿ. ಕಾನ ನಾ ಹೇಳ್ಬಿಟ್ರಲ್ಲಮ್ಮ. ನನ್ನ ಪಾತೆಯ ನೆಕ್ಸ್ಟ್ ನೀನು ಹೇಳು ರೈಮ್ಸ್ ಯಾವುದಾದ್ರು ಹೇಳ್ರಿ. ಹೇಳು ಪುಟ್ಟ. ಟೆಲ್ ಮಿ ವೈ. ನೀನು ಹೇಳೋದಿಯಾ ಆರಾಧಿ? ಗೇಮ್ ಸ್ಟಾರ್ಟ್. ಆ ಕಡೆ ಹೋಗಿ. ಈ ಕಡೆ ಬಗ್ಗಿದ್ದು ಈ ಕಡೆ ನೋಡ್ಕೊತಾ ಇರೋ. ಅದು ಬರ್ತಾ ಇಲ್ಲ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಡಿಯರ್ ಆರಾಧ್ಯ, ಹ್ಯಾಪಿ ಬರ್ತ್ಡೇ ಟು ಯು. ಲಾಲ್ ಇಟ್ಕೋತೀರಾ? ಇಲ್ಲ, ನೀನೇ ಕಟ್ ಮಾಡು. ಲಾಲ್ ಇಟ್ಕೋತೀರಾ? ಇಟ್ಕೊಳ್ಳಿ. ಇಲ್ಲ, ಅನ್ವಿಕಾ ಫೈನಲಿ ಕೇಕ್ ಎಲ್ಲ ಕಟ್ಟಿಂಗ್ ಮಾಡಿದ್ರು. ಇನ್ನು ಮಕ್ಕಳೆಲ್ಲ ಕೇಕ್ ಎಲ್ಲ ತಿನ್ನಿಸೋದು ಮಾಡೋದು ಎಲ್ಲ ಗಲಾಟೆ, ತುಂಬ ಗಲಾಟೆ ಮಾಡ್ತಾಯಿದ್ರು ಮಕ್ಕಳು. ಅದಕ್ಕೆ ನಾನು ಸಪ್ರೇಟಾಗಿ ವಾಯ್ಸ್ ಕೊಡ್ತಾಯಿದ್ದೀನಿ. ಅವ್ರ ವಾಯ್ಸಲ್ಲಿ ಹಾಕೋಣ ಅಂದ್ಕೊಂಡೆ, ಫುಲ್ಲು ಸೌಂಡು. ಆ ಸೌಂಡ್ಗೆ ಅಷ್ಟೇ ಕಿವಿನೇ ಕಿತ್ತೋಗೋದು, ಆ ಥರ ಇತ್ತು. ಅಪ್ಪ ಎಲ್ಲರೂ ಬರ್ಕೊಂಡು ಫುಲ್ಲು ಖುಷಿಯಲ್ಲಿ, ನಂಗೆ ಇದು ಬೇಕು, ನಂಗೆ ಅದು ಬೇಕು, ನಂಗೆ ಇದೇ ಬೇಕು.
ಅಂತ ತುಂಬ ಗಲಾಟೆ ಮಾಡಿಬಿಟ್ರು. ಅದಕ್ಕೆ ನಾನು ವಾಯ್ಸ್ ಕೊಡೋಣ ಅಂದ್ಬಿಟ್ಟು ಸಪ್ರೇಟಾಗಿ ವಾಯ್ಸ್ ಕೊಡ್ತಾಯಿದ್ದೀನಿ. ಇನ್ನು ಮಕ್ಕಳಂತೂ ತುಂಬ ಖುಷಿಪಟ್ಟರು. ಆಮೇಲೆ ಗಿಫ್ಟ್ಸು ಅಷ್ಟೇ ಅವಳಿಗೆ ತುಂಬ ಸಿಕ್ತು. ಆ ಗಿಫ್ಟು ಅಷ್ಟೇ ಸಕ್ಕತ್ತಾಗಿತ್ತು. ಅಂದರೆ ಮಕ್ಕಳಿಗೆ ಅಂದರೆ ಮಕ್ಳ ಥರನೇ ಗಿಫ್ಟ್ಸ್ಗಳು ಕೊಟ್ಟಿರ್ತಾರಲ್ವ, ಬುಕ್ಸ್ ಅಂತೆ ಅದು ಇದು ಎಲ್ಲ ಕೊಟ್ಟಿದ್ರು. ಖುಷಿ ಆಗಿಬಿಟ್ಲು. ಇವಳು ಫ್ರೆಂಡ್ಸಿಗೆ ತಿನ್ನಿಸೋದು, ಫ್ರೆಂಡ್ಸು ಇವಳಿಗೆ ತಿನ್ನಿಸೋದು, ಆ ಥರ ಮಾಡಿಕೊಂಡ್ರು. ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡ್ತಾಯಿದ್ರು. ಅದರಲ್ಲಂತೂ ಆ ಮಕ್ಕಳಂತೂ ಆ ಕ್ರಯಾನ್ಸ್ ಇತ್ತಲ್ಲ ತಲೆದು, ಅದು ಮತ್ತು ಆ ಬೊಂಬೆ ಕ್ರೌನ್ಸು, ಆ ಬೊಂಬೆಗಳು, ಮತ್ತೆ ಬಟರ್ಫ್ಲೈ, ಆಮೇಲೆ ಆ ಫ್ಲವರು, ನನಗೆ ನಿನಗೆ ಅಂತ ತುಂಬ ಕಿತ್ತಾಡ್ತಾ ಇದ್ರಪ್ಪ. ನನಗಂತೂ ಸಾಕಾಗೋಯ್ತು. ಅಂತ ಅದಕ್ಕೆ ಬೇಗ ಎಲ್ರಿಗೂ ಕೇಕ್ ಕೊಟ್ಬಿಟ್ಟು ಕೂರಿಸ್ಬಿಟ್ಟು, ಕುತ್ಕೊಳ್ರಮ್ಮ ಒಬ್ಬೊಬ್ರದ್ದೇ ಫಿನಿಶ್ ಆದಮೇಲೆ ಬರ್ತೀನಿ ನಾನು ಅಂದ್ಬಿಟ್ಟು ಕೂರಿಸ್ಬಿಟ್ಟೆ. ಸಾಕಾಗೋಯ್ತಪ್ಪ. ನಮ್ಮ ಆರಾಧ್ಯ ಅಂತೂ ತಿನ್ನಿಸು, ತಗೋ ನೀನು ತಿನ್ನಿಸು, ನಾನು ತಿನ್ನಿಸ್ತೀನಿ ನೀನು ತಿನ್ನಿಸ್ತೀನಿ, ಪೀಸ್ ಮಾಡ್ತೀನಿ ಅಂತಂದಿದ್ದಾಳೆ. ಫುಲ್ಲು ಖುಷಿ ಆಗ್ಬಿಟ್ಟಿದ್ಲು, ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಆಮೇಲೆ ನಾವು ನೈಟ್ ಮಲಗ್ಬೇಕಾದ್ರೆ ದೃಷ್ಟಿ ತೆಗೆಸ್ಬಿಟ್ಟು ಮಲಗಿಸಿದ್ವಿ. ತುಂಬ ಹಠ ಮಾಡ್ತಾಯಿದ್ಲು ಮಲಗಬೇಕಾದ್ರೆ ಅಂತ, ದೃಷ್ಟಿ ಆಗಿರುತ್ತೆ ಅಂತ. ಇನ್ನು ಗಿಫ್ಟ್ಸ್ ಅಂತೂ ಮಾಮೂಲಿ ನಾನೊಂದು ಚಿಕ್ಕದು ಗಿಫ್ಟ್ ಕೊಟ್ಟೆ. ಇನ್ನು ಅವರು ಅಜ್ಜಿ ಅವರು ಕೊಟ್ಟರು. ಇನ್ನು ನಮ್ಮ ದಿಯಾ ಒಂದು ಗಿಫ್ಟ್ ತೊಗೊಂಡಿದ್ಲು, ಅವ್ರ ಅಪ್ಪ ಗಿಫ್ಟು. ಅದು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಗಿಫ್ಟ್ ಎಲ್ಲ ಏನೇನು ಬಂದಿದೆ ಅಂದ್ಬಿಟ್ಟು ಅನ್ಬಾಕ್ಸ್ ಮಾಡ್ತೀನಿ. ಸಖತ್ತಾಗಿದೆ. ಇದು ನಮ್ಮ ಅತ್ತೆಯವರು, ಆರಾಧ್ಯ ಅವರ ಅಜ್ಜಿ, ಅವರೊಂದು ಗಿಫ್ಟ್ ಕೊಟ್ಟರು. ಅವ್ರಿಗೂ ಕೇಕ್ ತಿನ್ಸಿದ್ಲು. ಅವರು ಇವಳಿಗೆ ತಿನ್ಸಿದ್ರು. ಖುಷಿ ಆಗ್ಬಿಟ್ಲು. ಇನ್ನು ನಾನು ಇವ್ರ ಗಲಾಟೆಯಲ್ಲಿ ನಾನೇ ತಿನ್ಸೋದು ಮರ್ತೋಗ್ಬಿಟ್ಟಿದ್ದೀನಿ. ಆಮೇಲೆ ಮಗು ಮಮ್ಮಿ ನಿನಗೆ ಅಂತ ಇದ್ಲು. ಆಮೇಲೆ ಗಿಫ್ಟ್ ಕೊಡು ಅಂತ ನಾನು ಎಲ್ಲ ಕೊಡಿಸ್ಬಿಟ್ಟಿದ್ದೆ. ಸುಮ್ಮನೆ ಫೋಟೋಗಿರಲಿ ಅಂದ್ಬಿಟ್ಟು ನಮ್ಮ ದಿಯಾ ಆರಾಧ್ಯ ಅದೊಂದು ಚಿಕ್ಕದೊಂದು ಕ್ಲಿಪ್ನ ಹಾಕಿ ಕೊಟ್ವಿ. ಮಕ್ಕಳು ನೋಡಿ ಹಿಡಿಯೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಗಲಾಟೆ ಮಾಡ್ತಾಯಿದ್ದಾರಪ್ಪ. ನೋಡಿ ಒಂದು ಹುಡುಗ ಬಂದು ಅವನಿಗೆ ಅದು ಬೇಕು, ನಂಗೆ ಇದೇ ಬೇಕು ಆಂಟಿ ಕೊಡಿ ಆಂಟಿ ಮುರಿದು ಕೊಡ್ಬೇಕು ಅನ್ಸ್ಬಿಡ್ತು. ತಲೆ ಡಮ್ ಎಲ್ಲಿ ನಾನು ಆ ಕೇಕ್ನೇ ಹೊಡೆದಾಕ್ಬಿಡ್ತಾರೋ ಅನ್ಕೊಂಬಿಟ್ಟೆ. ಫಸ್ಟ್ ನೋಡಬೇಕಿತ್ತು ಫ್ರೆಂಡ್ಸ್. ಎಲ್ಲರೂ ಆಟ ಕುತ್ಕೊಂಡು ಎಲ್ಲರೂ ಕವರ್ ಆಗೋದ್ರು ನಂಗೆ ಕೇಕ್ ಬೇಕು ಅಂತ. ಇವಾಗ ನಾವು ರಿಟರ್ನ್ ಗಿಫ್ಟ್ಸ್ ಕೊಡ್ತಿದ್ದೀವಿ ಎಲ್ಲರಿಗೂ. ಇವಾಗ ಎಲ್ಲರೂ ಓಪನ್ ಮಾಡಿ ನಾನು ನೋಡಬೇಕು ಒಳಗೆ ಏನೇನಿದೆ ಅಂತ ಎಲ್ಲರೂ ಓಪನ್ ಮಾಡ್ತಿದ್ದಾರೆ. ಓಪನ್ ಮಾಡಿಲ್ಲ, ಅದಕ್ಕೆ ಸುಮ್ಮನೆ ಇಟ್ಕೊಳ್ಳಿ ಅಲ್ಲಿ ಮನೆಗೆ ಹೋಗಿ ಓಪನ್ ಮಾಡಿ ಅಂತ ಅಂದೆ. ಏನು ಕೊಟ್ಟಿದ್ವಿ ಹೇಳಮ್ಮ ನಾವು ರಿಟರ್ನ್? ಹೈಲೈಟರ್ಸ್, ಮಕ್ಳಿಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಹೈಲೈಟರ್ಸ್ ಕೊಟ್ಟಿದ್ವಿ. ಪ್ರಾಜೆಕ್ಟ್ ಏನಾದರೂ ಇತ್ತು ಅಂದ್ಬಿಟ್ಟು ಹೈಲೈಟರ್ಸ್ ಕೊಟ್ಟಿದ್ವಿ. ಚೆನ್ನಾಗಿತ್ತು. ಅವರು ಏನದು ಔಟ್ಲೈನ್ಸ್ಗೆಲ್ಲ ಹಾಕೋಕ್ಕೆ ಚೆನ್ನಾಗಿರುತ್ತೆ. ಮಕ್ಳಿಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು, ಯೂಸ್ ಆಗೋದಿರಲಿ ಅಂದ್ಬಿಟ್ಟು ಕೊಟ್ಟೆ. ಇನ್ನು ಮಾಮೂಲಿ ಕ್ರಯಾನ್ಸು, ಬುಕ್ಸ್ ಎಲ್ಲ ಏನು ಕೊಡೋದು ಅಂದ್ಬಿಟ್ಟು ನಾನು ಯೋಚನೆ ಮಾಡಿ ನಮ್ಮ ಬಜೆಟಿಗೆ ತಕ್ಕಂಗೆ ನಾನು ಅದನ್ನು ಕೊಟ್ಟೆ ಅಷ್ಟೇ. ಆಮೇಲೆ ಎಲ್ಲ ಖುಷಿ ಪಟ್ಕೊಂಡು ಕೂತಿದ್ರು. ಕೇಕ್ ಯಾವಾಗ ಬರುತ್ತಪ್ಪ ಅಂತ. ಎಲ್ಲರೂ ಫಸ್ಟ್ ಕಿಚ್ಕೊಂಡ್ಬಿಟ್ರು, ಕೇಕ್ ಬೇಕು ಆಂಟಿ ಕೇಕ್ ಬೇಕು ಅಂತ. ಆಮೇಲೆ ಇವ್ರಿಗೆಲ್ಲ ಕೂರ್ಸಮ್ಮ, ನಾನು ಕಟ್ ಮಾಡಿ ಕೊಡ್ತೀನಿ, ನೀನು ಸರ್ವ್ ಮಾಡಿವಂತೆ ಅಂದ್ಬಿಟ್ಟು ದಿಗಿನ್ಗೆ ಆರಾಧಿಗೆ. ಆಮೇಲೆ ನಮ್ಮ ಅತ್ತೆನೂ ಹೆಲ್ಪ್ ಮಾಡಿದ್ರು. ನಮ್ಮ ಅತ್ತೆಗೆ ನಮ್ಮ ಹಸ್ಬೆಂಡ್ ಅವಾಗ ಬಂದರು. ಅವ್ರಿಗೆ ಟೈಮ್ ಇರಲಿಲ್ಲ ಪಾಪ. ಅವಾಗ ಬಂದು ಕೇಕ್ ತಿನ್ನಿಸ್ತಿದ್ರು ಮಗಳಿಗೆ. ಬ್ಯುಸಿ ಇದ್ದರು. ಸೊ ನನ್ನ ಮಕ್ಕಳೆಲ್ಲ ಬಂದುಬಿಟ್ಟಿದ್ರಲ್ಲ ಅಂದ್ಬಿಟ್ಟು ನಾನೇ ಕಟ್ ಮಾಡಿಸ್ಬಿಟ್ಟೆ. ನೀನೇ ಮಾಡಿಸು, ನಾನು ಬರ್ತೀನಿ ಅಂತಂದರು. ಅವ್ರು ಬರೋಷ್ಟ್ರಲ್ಲಿ ಕೇಕೆ ಕಟ್ ಮಾಡಿಸ್ಬಿಟ್ಟೆ. ಇನ್ನೇನು ಮಾಡೋದು, ಮಕ್ಕಳು ಬಿಡ್ತಾ ಇಲ್ಲ. ನಾನು ಹೋಗ್ತೀನಿ ಅಂತ ಇದ್ದಾರೆ. ಅದಕ್ಕೋಸ್ಕರನೇ ಬೇಗ ಫಿನಿಷ್ ಮಾಡಿಸ್ದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು. ಇನ್ನು ಮಕ್ಕಳಿಗೆಲ್ಲ ಕೂರಿಸ್ಬಿಟ್ಟು ತಿನ್ಸೋಣ ಅಂದ್ಬಿಟ್ಟು ನಮ್ದು ಹಿಂಗೆಲ್ಲ ಹೇಳಿದ್ನಲ್ವ, ಅವಳೆಲ್ರಿಗೂ ಒಂದೊಂದೇ ಹಾಕ್ಕೊಡ್ತಾಯಿದ್ಲು. ನಾನು ಕೇಕು ಮತ್ತು ಚಿಪ್ಸು, ಆಮೇಲೆ ಚಿಕ್ಕ ಬಾಟಲ್ ಥರ ಜ್ಯೂಸ್ ಒಂದು ತೊಗೊಂಡಿದ್ದೆ. ಸೊ ಮಕ್ಕಳು ಖುಷಿ, ಎಲ್ಲರೂ ಎಂಜಾಯ್ ಮಾಡ್ಕೊಂಡು ತಿಂದರು. ಎಲ್ಲರಿಗೂ ಕಲೆ ಕೂರ್ಸೋಷ್ಟಲ್ಲಿ ಸಾಕಾಗೋಯ್ತು. ಎಷ್ಟು ಕಿಚ್ಕೋಬೇಕು ನಾವೆಲ್ಲ. ಕುತ್ಕೊಳ್ಳಿ ಅಂದರೆ ಕುತ್ಕೊಳ್ಳಲ್ಲ ಅಂತ ಹೋಗ್ತಿರ್ತಾರೆ. ಯಪ್ಪ 8 ಜನ 8 ಪ್ರಪಂಚ ನೋಡ್ದಂಗೆ ಆಗೋಯ್ತು. ನಾನು ಅಂದ್ಕೊಂಡೆ ಇನ್ನೂ ಜಾಸ್ತಿ ಮಕ್ಕಳಿದ್ದಾರೆ, ಹೆಂಗಪ್ಪ ಇವರಿಗೆಲ್ಲ ಸುಧಾರಿಸೋದು ಅಂತ ಅನಿಸ್ಬಿಡ್ತು. ನೋಡಿ ಆಂಟಿ ಕೊಡಿ, ಆಂಟಿ ಇನ್ನೂ ಕೊಡಿ ಅಂತ. ಚಿಪ್ಸ್ ಕೊಟ್ಟರೆ ಇನ್ನೂ ಬೇಕು ಅಂತ ಫುಲ್ ಹತ್ಕೊಬಿಡ್ತಾರೆ. ಕೇಕು ಅಷ್ಟೇ 2 ಸರಿ ಹಾಕಿಸ್ಕೊಂಡು ತಿಂದರು. ಫ್ಲೇವರ್ ತುಂಬ ಚೆನ್ನಾಗಿತ್ತು. ಪೈನಾಪಲ್ ಫ್ಲೇವರ್ ಮಾಡಿಸಿದ್ವಿ, ಸಖತ್ತಾಗಿತ್ತು. ಸ್ಟ್ರಾಬೆರಿನ ಮೇಲ್ ಪ್ಯಾಕ್ ಮಾಡಿಸಿದ್ದೆ. ಒಳಗಡೆ ಕ್ರೀಮ್ ಥರ, ಒಳಗಡೆದೆಲ್ಲ ಪೈನಾಪಲ್ ಫ್ಲೇವರ್ ಇತ್ತು. ಸಖತ್ತಾಗಿತ್ತು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಡಿಸೈನು ಅಷ್ಟೇ ತುಂಬ ಇಷ್ಟ ಆಯಿತು ಎಲ್ರಿಗೂ.
ಸೊ ಎಲ್ಲರಿಗೂ ಮಕ್ಕಳಂತೂ ಅಷ್ಟೊಂದು ಅಂದರೆ ಆರಾಧ್ಯಂಗೆ ಸೆಲೆಕ್ಟ್ ಮಾಡಿದ್ದಕ್ಕಿಂತ ಟಾಪಾಗೆ ಹೋಯ್ತು. ನಾವು ನೋಡಿದ್ದು ಗೂಗಲಲ್ಲಿ ಚೆಕ್ ಮಾಡಿದಾಗ ಅದು ಬೇರೆ ಥರ ಇತ್ತು. ನಮಗೆ ಕೇಕ್ ಮಾಡ್ತಾರಲ್ಲ ಅವರಂದರು ಅದೆಲ್ಲ ತಿನ್ನೋಕ್ಕೂ ಆಗಲ್ಲ, ವೇಸ್ಟು. ಅದಕ್ಕೆ ನಾನೆಲ್ಲ ಡೂಪ್ಲಿಕೇಟ್ ಥರ ಬರುತ್ತಲ್ಲ, ಏನಮ್ಮ ಅದು ಕಿರೀಟ, ಅದು ಕ್ರೌನು, ಆಮೇಲೆ ಇನ್ನೊಂದೇನೋ ಚಿಟ್ಟೆ, ಅದನ್ನೆಲ್ಲ ನಾನು ಡೂಪ್ಲಿಕೇಟ್ ಮಾಡಿಕೊಡ್ತೀನಿ. ಸುಮ್ಮನೆ ನಾವು ಅದು ಕೇಕಲ್ಲಿ ಮಾಡಿದ್ರು ಅದು ವೇಸ್ಟು, ತಿನ್ನೋಕ್ಕಾಗಲ್ಲ ಅಂತ ಅಂದರು. ಸರಿ ನೀವು ಹೇಗಾದರೂ ಮಾಡಿ ನಮಗೆ ಚೆನ್ನಾಗಿ ಮಾಡಿಕೊಡಿ ಅಂತ ಹೇಳಿದೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರಪ್ಪ, ಖುಷಿಯಾಗೋಯ್ತು ನನಗಂತೂ. ಎಲ್ಲರೂ ಟಾಪ್ ಮಾಸ್ಟರ್ಸ್ ಆಗೋದ್ರು ನಮ್ಮದಲ್ಲಿ ಇದ್ದಿದ್ದು. ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಪ್ಪ ನಾವು. ಎಲ್ಲರೂ ಎನರ್ಜಿ ಹಾಕ್ಬಿಟ್ಟು ಡ್ಯಾನ್ಸ್ ಆಡಿ ಸಿಂಗ್ ಆಡಿ ಎಲ್ಲ ಸುಸ್ತಾಗಿ ಎಲ್ಲರೂ ಸುಸ್ತಾಗೋಗ್ಬಿಟ್ರಪ್ಪ. ಲಾಸ್ಟಲ್ಲಿ ಇದು ಕೊಟ್ವ ಸಮಾಧಾನವಾಗೋದು. ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಮನೆಗೆ ಸ್ವಲ್ಪ ಕಟ್ಟಿ ಕಳಿಸಿದ್ವಿ ಅವ್ರವ್ರ ಮನೆಗೆ ಎತ್ಕೊಂಡು ಮನೆಗೆ ಅವ್ರ ತಾಯಂದಿರು ಕೊಡೋಕ್ಕೆ. ಲಾಸ್ಟಲ್ಲಿ ನಮಗೂ ಸಾಕಾಗೋಯ್ತು. ನಾವು ಎಲ್ಲ ಒಂದೊಂದು ಸ್ವಲ್ಪ ಹಾಕ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಇವ್ರಿಗೊಂಚೂರು ಹಾಕ್ಬಿಟ್ಲಿ, ಆಮೇಲೆ ನಾವು ಕುತ್ಕೊಂಡು ತಿನ್ನೋಣ ಅಂದ್ಕೊಂಡು ಸುಮ್ಮನೆ ಇದ್ವಿ. ಆಮೇಲೆ ನಮ್ಮ ಮನೆಯವ್ರಿಗೂ ಹಾಕ್ಕೊಟ್ಟೆ ಕೇಕ್ನ, ಅವ್ರಿಗೂ ಚಿಪ್ಸು ಕೇಕು ಎಲ್ಲ ಹಾಕ್ಕೊಟ್ಟೆ, ಅವರು ತಿಂತಾಯಿದ್ರು. ನಮ್ಮ ಅತ್ತೆನೂ ವಿಡಿಯೋ ಹಿಡಿದು ಸಾಕಾಗ್ಬಿಟ್ಟಿದ್ರು. ಲಾಸ್ಟಲ್ಲಿ ಮಕ್ಕಳಿಗೆಲ್ಲ ಫೋಟೋ ಹಿಡಿದೆ. ನಿಮ್ಗೆ ಈ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬರ್ಡೇ ಪಾರ್ಟಿನೂ ತುಂಬ ಚೆನ್ನಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.